ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಯಬ್ಬಾಕ ತಿಮ್ಮೇಗೌಡ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಧ್ಯಕ್ಷತೆಯಲ್ಲಿ ಇವತ್ತು ಅಲೆಮಾರಿ ಕುರಿಗಾಯಿಗಳ ಸಮುದಾಯ ಮತ್ತೊಂದು ಕಡೆಗೆ ಸಂಚಾರಿ ಕುರಿಗಾಯಿಗಳ ಸಮುದಾಯದ ಜೊತೆಗೆ ಇವತ್ತು ಮಹತ್ವದ ಸಭೆ ನಡೆಯಿತು. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ನಡೆದಂತ ಈ ಒಂದು ಮಹತ್ವದ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕುರಿಗಾಯಿ ಸಮುದಾಯಗಳ ಮುಖಂಡರಿಂದ ಒಂದು ಮಹತ್ವದ ಒಂದು ಒತ್ತಾಯದ ಒಂದು ಮನವಿ ಕೇಳಿಬಂದಿರ್ತಕ್ಕಂಥದ್ದು. ಅದೇನು ಅಂದ್ರೆ ಕುರಿಗಾಯಿಗಳಿಗೆ ಒಂದು ಗನ್ ಲೈಸೆನ್ಸ್ ಅನ್ನ ಕೊಡಬೇಕು, ಕುರಿಗಾಯಿಗಳಿಗೆ ಗನ್ ಅನ್ನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಹಾಗಾದ್ರೆ ಕುರಿಗಾಯಿಗಳಿಗೆ ಗನ್ ಯಾಕೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಲ್ಲಿ ಬಹಳ ಪ್ರಮುಖವಾಗಿ ಚರ್ಚೆ ಆಗಿರ್ತಕ್ಕಂಥದ್ದು. ಯಾಕೆ ಅಂದ್ರೆ ಕುರಿಗಾಯಿಗಳು ಅಂದ್ರೆ ಸಂಚಾರಿ ಕುರಿಗಾಯಿಗಳು, ಅಲೆಮಾರಿ ಕುರಿಗಾಯಿಗಳು ತಮ್ಮ ಊರಿನಿಂದ ಬೇರೊಂದು ಜಿಲ್ಲೆಗೆ ಅಂದ್ರೆ ಎಲ್ಲಿ ಮೇವು ಇರುತ್ತೋ ಆ ಒಂದು ಪ್ರದೇಶಗಳಿಗೆ ವಲಸೆ ಹೋಗುವಂಥದ್ದು. ಅಲ್ಲಿ ಒಂದ್ ವೇಳೆ ಕಾಡು ಪ್ರಾಣಿಗಳು ದಾಳಿ ಮಾಡಬಹುದು, ಮತ್ತೊಂದು ಕಡೆಯಾಗಿ ಕಳ್ಳಕಾಕರು ಕುರಿಗಾಯಿಗಳ ಮೇಲೆ ಅಟ್ಯಾಕ್ ಮಾಡಿ ದೌರ್ಜನ್ಯವನ್ನ ಮಾಡಿ ಕುರಿಗಳನ್ನ ಕದ್ದೊಯ್ಯುವಂತ ಒಂದು ಪ್ರಯತ್ನವನ್ನ ಮಾಡಬಹುದು. ಈ ಸಂದರ್ಭದಲ್ಲಿ ಕುರಿಗಾಯಿಗಳು ಅಸಹಾಯಕರಾಗಿ ನಷ್ಟವನ್ನು ಅನುಭವಿಸುವಂತ ಒಂದು ಪರಿಸ್ಥಿತಿ ಎದುರಾಗುತ್ತೆ. ಮತ್ತೊಂದು ಕಡೆಯಾಗಿ ದೌರ್ಜನ್ಯಕ್ಕೆ ಒಳಗಾಗುವಂತ ಒಂದು ಪರಿಸ್ಥಿತಿ ಎದುರಾಗುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಹತ್ಯೆಗೂ ಕೂಡ ಈಡಾಗ್ತಾರೆ ಅಂತ ಒಂದು ಉದಾಹರಣೆಗಳು ಕೂಡ ಕಂಡುಬಂದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಹಳ ಮುಖ್ಯವಾಗಿ ಇಂಥದ್ದೊಂದು ಮನವಿಯನ್ನ ಇಟ್ಟಿರ್ತಕ್ಕಂಥದ್ದು. ಸೊ ಈ ಸಂಬಂಧವಾಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿರ್ತಕ್ಕಂಥ, ಭರವಸೆಯನ್ನ ಕೊಟ್ಟಿರ್ತಕ್ಕಂಥ, ಅಭಯವನ್ನ ನೀಡಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾನು ಈ ಹಿಂದೆಯೇ ಗನ್ನನ್ನ ಕೊಡಬೇಕು ಅನ್ನುವಂಥ ನಿಟ್ಟಲ್ಲಿ ಆದೇಶವನ್ನು ಹೊರಡಿಸಿದ್ದೆ. ಆದ್ರೆ ಬಿಜೆಪಿ ಸರ್ಕಾರ ಅದನ್ನ ನಿಲ್ಲಿಸಿತ್ತು. ಮತ್ತೆ ನಾವು ಗನ್ ಲೈಸೆನ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಸರ್ಕಾರ ನಿರ್ಧಾರವನ್ನ ಮಾಡುತ್ತೆ ಅನ್ನುವಂಥ ನಿಟ್ಟಲ್ಲಿ ಆ ಒಂದು ಸಭೆಯಲ್ಲಿ ಭರವಸೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಇನ್ನುಳಿದಂತೆ ಈ ಒಂದು ಕುರಿಗಾಯಿಗಳ ಮೇಲೆ ಆಗ್ತಾ ಇರ್ತಕ್ಕಂಥ ಒಂದು ದೌರ್ಜನ್ಯವನ್ನು ತಡೆಯುವಂತ ನಿಟ್ಟಲ್ಲಿ ವಿಶೇಷವಾದಂತ ಒಂದು ಕಾಯ್ದೆಯನ್ನ ಜಾರಿಗೆ ತರ್ತೀವಿ ಅನ್ನುವಂಥ ನಿಟ್ಟಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆ ಸಮುದಾಯದ ಮುಖಂಡರಿಗೆ ಇವತ್ತು ಭರವಸೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಅಲೆಮಾರಿ ಕುರಿಗಾಯಿಗಳ ಸಮುದಾಯ ಮತ್ತೊಂದು ಕಡೆಯಾಗಿ ಸಂಚಾರಿ ಕುರಿಗಾಯಿಗಳ ಸಮುದಾಯ ಅತಿ ಹೆಚ್ಚುವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿರ್ಬೋದು, ಮಧ್ಯ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಬಹುತೇಕ ಕುರುಬ ಸಮುದಾಯ ಮತ್ತೆ ಗೊಲ್ಲ ಸಮುದಾಯ ಈ ಒಂದು ಅತಿ ಹೆಚ್ಚಾಗಿ ಕುರಿ ಸಾಕಣೆ ಮಾಡ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ವಲಸೆ ಹೋಗುವಂಥದ್ದು ಆ ಎರಡೂ ಸಮುದಾಯಗಳು. ಹೀಗಾಗಿ ಆ ಎರಡೂ ಸಮುದಾಯಗಳು ತಮ್ಮ ರಾಜಕೀಯವಾಗಿ ಬೆನ್ನೆಲುಬಿಗೆ ನಿಂತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರ ಒಂದು ಬೇಡಿಕೆಗಳನ್ನ ಈಡೇರಿಸಬೇಕು ಅನ್ನುವಂಥ ನಿಟ್ಟಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಉತ್ಸುಕರಾಗಿದ್ದಾರೆ. ಇದು ಒಂದ್ ಕಡೆ ಆದ್ರೆ ಇನ್ನು ಮಾನವೀಯ ದೃಷ್ಟಿಯಿಂದಲೂ ಕೂಡ ಅವರ ಒಂದು ಬೇಡಿಕೆಗಳನ್ನ ಈಡೇರಿಸಬೇಕು ಅನ್ನುವಂಥದ್ದು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಲೋಚನೆಯಲ್ಲಿ ಇರಬಹುದು. ಸೊ ಹೀಗಾಗಿ ಇವತ್ತು ಅವರು ಕೊಟ್ಟಿರ್ತಕ್ಕಂಥ ಎಲ್ಲಾ ಬೇಡಿಕೆಗಳಿಗೂ ಕೂಡ ಎಸ್ ಅಂದಿರ್ತಕ್ಕಂಥ ಸಿದ್ದರಾಮಯ್ಯನವರು ಬಹಳ ಮುಖ್ಯವಾಗಿ ಒಂದಷ್ಟು ಭರವಸೆಗಳನ್ನ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಸ್ಥಳದಲ್ಲೇ ಎಲ್ಲಿ ನೀವು ವಲಸೆ ಹೋಗಿರ್ತೀರ, ಎಲ್ಲಿ ಕುರಿ ಮಂದಿ ಕ್ಯಾಂಪನ್ನು ಹಾಕಿರ್ತಾರೆ, ಆ ಒಂದು ಕುರಿ ಮಂದಿ ಕ್ಯಾಂಪ್ ಹಾಕಿರ್ತಕ್ಕಂಥ ಒಂದು ಸ್ಥಳಕ್ಕೆ ಪಶು ವೈದ್ಯರು ಸ್ಥಳಕ್ಕೆ ಭೇಟಿ ನೀಡಿ ಚಿಕಿತ್ಸೆಯನ್ನು ಕೊಡಬೇಕು. ಒಂದ್ ವೇಳೆ ಕುರಿಗಳು ಅನಾರೋಗ್ಯದಿಂದ ಬಳಲ್ತಾ ಇದ್ರೆ ಅವರಲ್ಲಿಗೆ ಬಂದು ಅಂದ್ರೆ ಚಿಕಿತ್ಸೆಯನ್ನ ಕೊಡುವಂಥದ್ದು. ಮತ್ತೊಂದು ಕಡೆಯಾಗಿ ಈಗಾಗಲೇ ಸಿಡಿಲು ಬಡಿತದಿಂದ ಅನಾರೋಗ್ಯದಿಂದ ಕುರಿಗಳು ಸಾವನ್ನಪ್ಪಿ ಕುರಿಗಾಯಿಗಳ ನಷ್ಟವನ್ನು ಅನುಭವಿಸಿದ್ರೆ ಅವ್ರಿಗೆ ಪ್ರತಿ ಕುರಿಗೆ ತಲಾ 5,000ದಂತೆ ಪರಿಹಾರ ಧನವನ್ನ ಕೊಡುವಂತ ಅನುಗ್ರಹ ಯೋಜನೆ ಏನಿದೆ ಅದನ್ನ ಪುನರ್ಚಾಲನೆಗೆ ತರ್ತೀವಿ ಎನ್ನುವಂಥದ್ದು. ಮತ್ತೊಂದು ಕಡೆಯಾಗಿ ಪ್ರತಿ ಕುರಿಗಾಯಿಗಳಿಗೂ ಕೂಡ ಒಂದು ಗುರುತಿನ ಚೀಟಿಯನ್ನ ಕೊಡ್ತೀವಿ ಎನ್ನುವಂಥದ್ದು. ಯಾಕಂತ ಹೇಳಿದ್ರೆ ವಲಸೆ ಹೋಗುವಂತ ಕುರಿಗಾಯಿಗಳು ಅನೇಕವಾದಂತ ಒಂದು ಸವಾಲುಗಳನ್ನ ಎದುರಿಸ್ತಾರೆ. ಸೊ ಹೀಗಾಗಿ ಅದರ ಒಂದು ಭಾಗವಾಗಿಯೇ ಒಂದು ಗನ್ ಲೈಸೆನ್ಸ್ ಅನ್ನ ಕೊಡುವಂಥದ್ದು, ಮತ್ತೊಂದು ಕಡೆಯಾಗಿ ಐಡೆಂಟಿ ಕಾರ್ಡ್ ಅನ್ನ ಕೊಡುವಂಥದ್ದು, ಮತ್ತೊಂದು ಕಡೆಯಾಗಿ ಆ ಒಂದು ಲಸಿಕೆ, ಉಚಿತ ಲಸಿಕೆ, ಮತ್ತೊಂದು ಕಡೆಯಾಗಿ ಪಶು ವೈದ್ಯಕೀಯ ಸೌಲಭ್ಯಗಳೇನಿದಾವೆ ಅವೆಲ್ಲವನ್ನೂ ಕೂಡ ಕೊಡುವಂಥದ್ದು, ಮತ್ತೊಂದು ಕಡೆಯಾಗಿ ಸರ್ಕಾರದಿಂದ ಬರುವಂತ ಎಲ್ಲ ಸೌಲಭ್ಯಗಳಿದಾವೆ ಕೊಡುವಂತ ಒಂದು ಪ್ರಯತ್ನ. ಅಂದ್ರೆ ಪಶು ವೈದ್ಯಕೀಯ ಇಲಾಖೆಯಿಂದ ಕುರಿಗಾಯಿಗಳಿಗೆ ಕೊಡುವಂತ, ಕೃಷಿ ಇಲಾಖೆಯಿಂದ ಕೊಡುವಂತ, ಯಾವ್ಯಾವ ಇಲಾಖೆಯಿಂದ ಆ ಒಂದು ಸಮುದಾಯಗಳಿಗೆ ಏನೆಲ್ಲ ಸೌಲಭ್ಯಗಳನ್ನು ಸಿಗಬೇಕೋ ಆ ಎಲ್ಲ ಸೌಲಭ್ಯಗಳನ್ನು ಕೂಡ ಕೊಡಿಸುವಂತ ಒಂದು ಪ್ರಯತ್ನಕ್ಕೆ ವಿಶೇಷವಾದಂತ ಒಂದು ಒತ್ತನ್ನ ಕೊಡ್ತೀನಿ ಅನ್ನುವಂತ ನಿಟ್ಟಲ್ಲಿ ಹೀಗೆ ಅನೇಕವಾದಂತ ಒಂದು ಭರವಸೆಗಳನ್ನ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊಟ್ಟಿರ್ತಕ್ಕಂಥದ್ದು. ಒಟ್ಟಾರೆ ಇವತ್ತಿನ ಒಂದು ಕುರಿಗಾಯಿ ಸಮುದಾಯಗಳ ಜೊತೆ ನಡೆದಿರ್ತಕ್ಕಂಥ ಈ ಒಂದು ಮಹತ್ವದ ಸಭೆಯಲ್ಲಿ ಗನ್ ಲೈಸೆನ್ಸ್ ವಿಚಾರ ಬಹಳ ಮುಖ್ಯವಾಗಿ ಗಮನ ಸೆಳೆದಿರ್ತಕ್ಕಂಥದ್ದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಕ್ಯಾಮರಾಮನ್ ನೂರ್ ಅಹಮದ್ ಜೊತೆ ಯಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು.